ಹಲೋ ಎವ್ರಿವಾನ್, ನಾವಿವತ್ತು ರುದ್ರಪ್ರಯಾಗಿಗೆ ಬಂದಿದ್ದೀವಿ. ಸೊ ನೀವಲ್ಲಿ ನೋಡ್ಬೋದು ಹೈಡ್ರೋ ಪವರ್ ಜನ್ರೇಟ್ ಆಗುವಂಥ ಡ್ಯಾಮ್ ಕಾಣಿಸ್ತಾ ಇದೆ. ಸೊ ಹಾಗೆ ನಾವು ಮುಂದೆ ಬಂದರೆ ಅಲಕಾನಂದ ರಿವರ್ ಮತ್ತು ಮಂದಾಕಿನಿ ರಿವರ್ ಎರಡೂ ಸಂಗಮ ಆಗುವಂಥ ಜಾಗ ಕಾಣಿಸುತ್ತೆ, ವಿಚ್ ಈಸ್ ವೆರಿ ಫೇಮಸ್. ಗಂಗಾ ನದಿ ಫಾರ್ಮೇಷನ್ ಆಗೋದಕ್ಕೆ ದೇವಪ್ರಯಾಗಲ್ಲಿರುವಂಥ ಅಲಕಾನಂದ ರಿವರ್ ಮತ್ತು ಭಾಗೀರಥಿ ರಿವರ್ ಎಷ್ಟು ಇಂಪಾರ್ಟೆನ್ಸೋ, ಸೊ ಹಾಗೆಯೇ ಮಂದಾಕಿನಿ ರಿವರ್ ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಕೊಡಲಾಗುತ್ತೆ. ಅದಿಲ್ಲ ಅಂದರೆ ಗಂಗಾ ನದಿ ಫಾರ್ಮೇಷನ್ನೇ ಆಗಲ್ಲ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ನಾವು ಬಂದಿದ್ದು ಓಂಕಾರೇಶ್ವರ್ ಟೆಂಪಲ್ ಉಕ್ಕಿಮಟ್ಟಿಗೆ ಬಂದಿದ್ದೀವಿ. ಇಲ್ಲಿಯ ವಿಶೇಷತೆ ಏನಪ್ಪ ಅಂದರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕೇದಾರ್ನಾಥ್ ಟೆಂಪಲ್ ಬಂದು ವಿಂಟರ್ ಸೀಸನಲ್ಲಿ 6 ಮಂತ್ ಕ್ಲೋಸ್ ಆಗಿರುತ್ತೆ. ಸೊ ಆ ಟೈಮಲ್ಲಿ ಜನಗಳು ಈ ಟೆಂಪಲಿಗೆ ಬಂದು ವಿಸಿಟ್ ಮಾಡ್ತಾರೆ. ಯಾಕೆ ಅಂದರೆ ಕೇದಾರ್ನಾಥ್ ಬಾಬಾ ಅವರ ಡೋಲಿಯನ್ನು ತಂದುಬಿಟ್ಟು ಇಲ್ಲಿ ನೆಲೆಸಿರುತ್ತಾರೆ ಅಂತ ಹೇಳ್ತಾರೆ. ಸೊ ಯಾರೆಲ್ಲ ಅಸಹಾಯಕರಿರ್ತಾರೆ, ಕೇದಾರ್ನಾಥ್ ಯಾತ್ರೆ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಅನಿಸುತ್ತೆ, ಅವರೆಲ್ಲ ಬಂದ್ಬಿಟ್ಟು ಈ ದೇವಸ್ಥಾನಕ್ಕೆ ಬಂದು ದರ್ಶನ ಪಡಿತಾರೆ. ಸೊ ಇಲ್ಲಿ ದರ್ಶನ ಪಡೆದ್ರೆ ಕೇದಾರ್ನಾಥ್ ಟೆಂಪಲಿಗೆ ಬಂದಷ್ಟೇ ಪುಣ್ಯ ಫಲ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಉಷಾಕುಂಡ್ ಅಂತ ಒಂದು ಜಾಗ ಇದೆ, ಅಲ್ಲಿ ನೀವು ಬಾಬಾ ಕೇದಾರ್ನಾಥ್ ಅವರ ಡೋಲಿಯನ್ನು ಕಾಣ್ಬೋದು. ಉಷಾದೇವಿ ಯಾರಪ್ಪ ಅಂದರೆ ಕೃಷ್ಣನ ಮಗನ ಮಗ, ಅಂದರೆ ಅನಿರುದ್ಧನ ಹೆಂಡತಿ ಅಂತ ಹೇಳ್ತಾರೆ. ಇವೆಲ್ಲ ನೋಡ್ತಾ ಇದ್ದರೆ ನನಗೆ ಬೇರೆ ಯುಗಕ್ಕೆ ಬಂದಿದ್ದೀನಿ ಅಂತ ಅನಿಸ್ತಾ ಇದೆ. ಸೊ ಇದೆಲ್ಲ ಒಂಥರ ರಿಯಲ್ ಟೈಮ್ ಎಕ್ಸ್ಪೀರಿಯೆನ್ಸು, ಮಾಡಲೇಬೇಕಾದಂಥ ಜಾಗಗಳು. ಹಾಗೆ ನಾವು ಇನ್ನೂ 2 ಟೆಂಪಲ್ ವಿಸಿಟ್ ಮಾಡೋದಿತ್ತು, ಬಟ್ ಅದು ಇಂಟೀರಿಯರ್ ಇದ್ದಿದ್ದರಿಂದ ರೋಡ್ ತುಂಬ ನ್ಯಾರೋ ಇದ್ದಿದ್ದರಿಂದ ದೊಡ್ಡ ಗಾಡಿಗಳನ್ನ ಅಲೋ ಮಾಡ್ತಾ ಇರಲಿಲ್ಲ. ಸೊ ನಾವು ಟ್ಯಾಕ್ಸಿ ಮಾಡ್ಕೊಂಡು ಒಳಗೆ ಬಂದ್ವಿ. ಸೊ ನಾವಿವಾಗ ಕಾಳಿಮಠ ಟೆಂಪಲಿಗೆ ಬಂದಿದ್ದೀವಿ. ಇದಿರೋದು ರುದ್ರಪ್ರಯಾಗ್ ಡಿಸ್ಟ್ರಿಕ್ಟ್ ಉಕ್ಕಿಮಠ್ ಬ್ಲಾಕಲ್ಲಿದೆ. ಸೊ ಹೋಗ್ತಾ ದಾರಿ ಪೂರ್ತಿ ಈ ಥರ ಗಂಟೆಗಳನ್ನು ಕಟ್ಟಿದ್ದಾರೆ, ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಸೊ ನಾನು ನನ್ನ ಹಸ್ಬೆಂಡ್ ಇಬ್ಬರು ಗಂಟೆ ಬಾರಿಸ್ಕೊಂಡು ಹೋದ್ವಿ. ಈ ಟೆಂಪಲ್ ಬಂದು 6000 ಫೀಟ್ ಹೈಟಲ್ಲಿದೆ. ಸೊ ಲೆಫ್ಟ್ ಸೈಡಲ್ಲಿ ನೋಡ್ಬೋದು ನೀವು ಸರಸ್ವತಿ ನದಿ ಹರಿತಾ ಇದೆ. ಈ ಟೆಂಪಲಿನ ವಿಶೇಷತೆ ಏನಪ್ಪ ಅಂದರೆ, ಭಗವತಿ ಕಾಳಿಮಾತಾ ಅವರು ರಕ್ತ ಬೀಜಾಸುರನನ್ನು ಸಂಹರಿಸ್ಬಿಟ್ಟು ಇಲ್ಲಿ ಧ್ಯಾನಕ್ಕೆ ಅಂತ ಕೂತಿರೋ ಜಾಗ ಅಂತ ಇದು. ಇಲ್ಲಿ ನೀವು ಮೇನ್ ಟೆಂಪಲಲ್ಲಿ ನೋಡ್ಬೋದು ಕೆಲವೊಂದು ಪತ್ರಗಳು, ತಾಳೆ ಪತ್ರಗಳನ್ನು, ಹಾಗೆ ಭಗವತಿ ಕಾಳಿಮಾತನನ್ನು ಯಂತ್ರಿಸ್ಬಿಟ್ಟು ಇಟ್ಟಿದ್ದಾರಂತೆ. ಅದನ್ನು ಅವರು ವರ್ಷಕ್ಕೆ ಒಂದೇ ಬಾರಿ ಅಂತೆ ಓಪನ್ ಮಾಡಿ ಧ್ಯಾನಿಸಿ ಪೂಜಿಸಿ ಅದನ್ನು ಮತ್ತೆ ಕ್ಲೋಸ್ ಮಾಡಿಬಿಟ್ಟು ಇಡ್ತಾರಂತೆ. ಅದು ಯಾವತ್ತಂದರೆ ಅಷ್ಟಮಿ ನವರಾತ್ರಿ ದಿನ ಅದು ನೈಟ್ ಟೈಮಲ್ಲೇ ಪೂಜೆ ಮಾಡೋದಂತೆ, 9 o'clock to 12 o'clock ಒಳಗೆ. ಇಲ್ಲಿ ನೀವು ಸರಸ್ವತಿ ದೇವಿ, ಮಹಾಲಕ್ಷ್ಮಿ ದೇವಿ ಹಾಗೂ ಕಾಳಿಮಾದೇವಿ 3 ದೇವತೆಗಳನ್ನು ಈ ಟೆಂಪಲಲ್ಲಿ ನೀವು ಕಾಣಬಹುದು. ಹಾಗೆ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಗುಪ್ತಕಾಶಿಯಲ್ಲಿರುವಂತಹ ವಿಶ್ವನಾಥ್ ಟೆಂಪಲಿಗೆ ಬಂದ್ವಿ. ಅಗಸ್ತ್ಯ ಮುನಿಯವರು ಖುದ್ದಾಗಿ ಎಸ್ಟಾಬ್ಲಿಷ್ ಮಾಡಿರೋ ಟೆಂಪಲ್ ಅಂತೆ ಇದು. ಟೆಂಪಲ್ ಫ್ರಂಟಲ್ಲಿ ಒಂದು ಕಲ್ಯಾಣಿ ಥರ ಕಾಣಿಸ್ತಾ ಇದೆ, ಅದು ಮಣಿಕರ್ಣಿಕಾ ಕುಂಡ ಅಂತ. ಅಲ್ಲಿ 2 ನದಿಯ ನೀರುಗಳು ಹರಿಯುತ್ತಂತೆ. ಒಂದು ಎಲಿಫೆಂಟ್ ಫೇಸಲ್ಲಿ ಹರಿತಾ ಇರೋದು ಗಂಗಾ ನದಿ ಅಂತ, ಹಾಗೂ ಇನ್ನೊಂದು ಗೋಮುಖದಿಂದ ಹರಿತಾ ಇರೋವಂಥ ನೀರು ಬಂದ್ಬಿಟ್ಟು ಅದು ಯಮುನಾ ನದಿಯ ನೀರಂತೆ. ಹಾಗೆ ನೀವು ಅರ್ಧನಾರೀಶ್ವರ ಟೆಂಪಲ್ ಸಹ ನೋಡ್ಬೋದು. ಇಲ್ಲಿ ಈಶಾ ಫಾಲೋವರ್ಸ್, ಪೀಪಲ್ ಅಸೋಸಿಯೇಟೆಡ್ ವಿತ್ ಈಶಾ ಫೌಂಡೇಶನ್ ಅವರಿಗೆಲ್ಲ ಈ ಟೆಂಪಲ್ ತುಂಬ ಇಂಪಾರ್ಟೆಂಟ್ ಅಂತೆ. ಯಾಕೆ ಅಂದರೆ ಇಲ್ಲಿ ಸದ್ಗುರು ಶ್ರೀ ಬ್ರಹ್ಮ ಅವರು 3 ತಿಂಗಳ ಕಾಲ ಇಲ್ಲಿಗೆ ಬಂದ್ಬಿಟ್ಟು ಧ್ಯಾನಿಸಿದ್ರಂತೆ. ಈ ಜಾಗ ತುಂಬ ಪೀಸ್ಫುಲ್ ಆಗಿತ್ತು, ಮೈಂಡ್ ರಿಫ್ರೆಶಿಂಗ್ ಆಗಿತ್ತು. ಹಾಗೆ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ರೂಮ್ ಕಡೆ ಬಂದ್ವಿ. ಡಿನ್ನರ್ ಎಲ್ಲ ರೆಡಿ ಆಗಿತ್ತು. ಸೊ ಹೊಟ್ಟೆ ತುಂಬ ಹಸಿತಿದ್ದರಿಂದ ಫಸ್ಟ್ ಊಟ ಮುಗಿಸಿದ್ವಿ. ಹಾಗೆ ತಣ್ಣನೆ ಗಾಳಿ ತಗೊಳ್ಳೋಣ ಅಂತ ಹೊರಗಡೆ ಬಂದ್ವಿ. ನೈಟ್ ವಾಕ್ ಎಲ್ಲ ಮಾಡಿ ಚಿಟ್ ಚಾಟ್ ಎಲ್ಲ ಮಾಡಿ ಮಲಗೋಕ್ಕಿಂತ ಮುಂಚೆ ಹೇಳಿ ಹರ್ ಹರ್ ಮಹಾದೇವ್.